ಹಾಯ್, ಇವತ್ತಿನ ಟಾಪಿಕ್ ಏನಪ್ಪಾ ಅಂತಂದ್ರೆ ಬಿಪಿಎಲ್ ಕಾರ್ಡ್. ನೀವು ಬಿಪಿಎಲ್ ಕಾರ್ಡ್ ಹೊಂದಿದ್ದೀರಾ? ಸರ್ಕಾರದ ಅಕ್ಕಿ ಮತ್ತು ಆರೋಗ್ಯ ಸೌಲಭ್ಯಗಳನ್ನ ನಂಬ್ಕೊಂಡಿದ್ದೀರಾ? ಪ್ರತಿ ತಿಂಗಳು ಈ ಕಾರ್ಡ್ ನಲ್ಲಿ ಅಕ್ಕಿ ತಗೋತಿದ್ದೀರಾ? ಹಾಗಾದ್ರೆ ಈ ಸುದ್ದಿ ನಿಮ್ಮನ್ನ ಬೆಚ್ಚಿ ಬೀಳಿಸಬಹುದು. ಯಾಕೆ, ಏನಾಗಿದೆ, ಏನಿದ್ ಸುದ್ದಿ, ಇದನ್ನ ತಿಳ್ಕೋಬೇಕು ಅಂದ್ರೆ ಈ ವಿಡಿಯೋವನ್ನ ಕೊನೆವರೆಗೂ ಪೂರ್ತಿ ನೋಡಿ. ಹಾಗೆ ಒಂದ್ ಸ್ಮಾಲ್ ರಿಕ್ವೆಸ್ಟ್, ನೀವಿನ್ನು ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೌದು, ಬಿಪಿಎಲ್ ಕಾರ್ಡ್ದಾರರಿಗೆ ಇದು ಶಾಕಿಂಗ್ ಸುದ್ದಿ ಅಂತಾನೆ ಹೇಳಬಹುದು. ರಾಜ್ಯ ಸರ್ಕಾರ ಬಿಪಿಎಲ್ ಕಾರ್ಡ್ ವಿಚಾರದಲ್ಲಿ ದೊಡ್ಡ ಮಟ್ಟದ ಸರ್ಜರಿ ಮಾಡಿದೆ. ಯಾರೋ ಶ್ರೀಮಂತರು ಬಡವರ ಹೆಸರಲ್ಲಿ ಸೌಲಭ್ಯ ಪಡಿಬಾರದು ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ಶುರುವಾದ ಈ ಆಪರೇಷನ್ ಈಗ ಲಕ್ಷಾಂತರ ಜನರ ಕಾರ್ಡ್ಗಳನ್ನ ಕಿತ್ಕೊಂಡ್ಬಿಟ್ಟಿದೆ. ಬರೋಬ್ಬರಿ ಎಷ್ಟು ಲಕ್ಷ ಕಾರ್ಡ್ ರದ್ದಾಗಿದೆ ಗೊತ್ತಾ? ನಿಮ್ಮ ಜಿಲ್ಲೆಯಲ್ಲಿ ಎಷ್ಟು ಕಾರ್ಡ್ ಹೋಗಿದೆ? ಈ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿ ಇದೆ ನೋಡಿ. ಕಳೆದ ಕೆಲವು ತಿಂಗಳಿಂದ ಬಿಪಿಎಲ್ ಕಾರ್ಡ್ ಪರಿಷ್ಕರಣೆ ನಡೀತಿದೆ ಅಂತ ನಮ್ಗೆಲ್ಲ ಗೊತ್ತಿತ್ತು. ಆದ್ರೆ ಈಗ ಹೊರಬಿದ್ದಿರೋ ಅಂಕಿ ಅಂಶಗಳು ನಿಜಕ್ಕೂ ಶಾಕಿಂಗ್ ಆಗಿದೆ. ಇಲ್ಲಿವರೆಗೆ ಬರೋಬ್ಬರಿ 20 ಲಕ್ಷ ಬಿಪಿಎಲ್ ಕಾರ್ಡ್ಗಳು ರದ್ದಾಗಿವೆಯಂತೆ. ಹೌದು, ನೀವು ಕೇಳಿದ್ ಸರಿ, 20 ಲಕ್ಷ. ಕಳೆದ 8 ತಿಂಗಳಲ್ಲಿ ಆಹಾರ ಮತ್ತು ಆರೋಗ್ಯ ಇಲಾಖೆಗಳು ಜಂಟಿಯಾಗಿ ಈ ಕಾರ್ಯಾಚರಣೆ ನಡೆಸಿದೆ. ಇದರಲ್ಲಿ ಕೇಂದ್ರ ಸರ್ಕಾರ 13 ಲಕ್ಷ ಕಾರ್ಡ್ಗಳ ಪಟ್ಟಿ ನೀಡಿತ್ತು. ನಮ್ಮ ರಾಜ್ಯ ಸರ್ಕಾರ ಪ್ರತ್ಯೇಕವಾಗಿ 8 ಲಕ್ಷ ಕಾರ್ಡ್ಗಳನ್ನ ಗುರುತಿಸಿತು. ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಅರ್ಹರಲ್ಲದವರ ಕಾರ್ಡ್ಗಳಿಗೆ ಸರ್ಕಾರ ಈಗ ಬ್ರೇಕ್ ಹಾಕಿದೆ. ಜೊತೆಗೆ ಕೆಲವು ಅರ್ಹರ ಕಾರ್ಡ್ಗಳು ಕೂಡ ಕ್ಯಾನ್ಸಲ್ ಆಗಿದೆ. ಈಗ ನನ್ ಕಾರ್ಡ್ ರದ್ದಾಗಿದ್ಯಾ ಅಥವಾ ವರ್ಗಾವಣೆ ಆಗಿದ್ಯಾ ಅನ್ನೋದು ನಿಮ್ಮ ಡೌಟ್ ಆಗಿರಬಹುದು. ಸರ್ಕಾರದ ಪ್ರಕಾರ ಬರೋಬ್ಬರಿ 14.5 ಲಕ್ಷ ಅಂದ್ರೆ 14.5 ಲಕ್ಷ ಕಾರ್ಡ್ಗಳನ್ನ ಬಿಪಿಎಲ್ ನಿಂದ ಎಪಿಎಲ್ ಕಾರ್ಡ್ಗೆ ವರ್ಗಾವಣೆ ಮಾಡಲಾಗಿದೆ. ಅಂದ್ರೆ ಇನ್ಮುಂದೆ ಆ ಕುಟುಂಬಗಳಿಗೆ ಉಚಿತ ಅಕ್ಕಿ ಅಥವಾ ಬಿಪಿಎಲ್ ಕಾರ್ಡ್ ನಡಿ ಸಿಗೋ ಆರೋಗ್ಯ ಸೇವೆಗಳು ಸಿಗೋದಿಲ್ಲ. ಅವರು ಕೇವಲ ಪಡಿತರ ಚೀಟಿಯನ್ನ ಗುರುತಿನ ಚೀಟಿಯಾಗಿ ಅಥವಾ ನಿಗದಿತ ದರದಲ್ಲಿ ಧಾನ್ಯ ಪಡೆಯಲು ಮಾತ್ರ ಬಳಸಬಹುದು. ಇದರಲ್ಲಿ 9,826 ಕಾರ್ಡ್ಗಳನ್ನ ಸದ್ಯಕ್ಕೆ ಅಮಾನತುಗೊಳಿಸಲಾಗಿತ್ತು. 34,617 ಕಾರ್ಡ್ಗಳನ್ನ ಸಂಪೂರ್ಣವಾಗಿ ರದ್ದು ಮಾಡಲಾಗಿದೆ. ಇನ್ನುಳಿದ ಸುಮಾರು 4 ಲಕ್ಷ ಕಾರ್ಡ್ಗಳು ಮರುಪರಿಶೀಲನೆ ಹಂತದಲ್ಲೇ ಕ್ಯಾನ್ಸಲ್ ಆಗ್ಬಿಟ್ಟಿದೆ ಬಿಡಿ. ಹಾಗಾದ್ರೆ ಯಾವ ಜಿಲ್ಲೆಯಲ್ಲಿ ಎಷ್ಟು ಕಾರ್ಡ್ ರದ್ದಾಗಿದೆ, ಜಿಲ್ಲಾವಾರು ಮಾಹಿತಿ ಬೇಕು ಅಂತಂದ್ರು ಇಲ್ಲಿದೆ ನೋಡಿ. ಈಗ ನಿಮ್ಮೂರಿನ ಕತೆ ಏನು ಅಂತ ನೋಡೋಣ. ಈ ಬಿಪಿಎಲ್ ಕಾರ್ಡ್ ಸರ್ಜರಿಯಲ್ಲಿ ನಂಬರ್ 1 ಸ್ಥಾನದಲ್ಲಿ ಇರೋದು ಬಳ್ಳಾರಿ ಜಿಲ್ಲೆ. ಹೌದು, ಬಳ್ಳಾರಿ ಜಿಲ್ಲೆಯಲ್ಲಿ ಬರೋಬ್ಬರಿ 1,91,000 ಕಾರ್ಡ್ಗಳು ರದ್ದು ಅಥವಾ ಎಪಿಎಲ್ ಗೆ ಶಿಫ್ಟ್ ಆಗಿದೆ. ಇನ್ನು ಬೆಂಗಳೂರು ಅಂತ ಬಂದ್ರೆ ರಾಜಧಾನಿಲೂ ಕೂಡ ಕಡಿಮೆ ಇಲ್ಲ. ಇಲ್ಲಿ ಸುಮಾರು 2 ಲಕ್ಷ ಕಾರ್ಡ್ಗಳಿಗೂ ಹೆಚ್ಚಿಗೂ ಕೋಕ್ ಕೊಡಲಾಗಿದೆ. ಇನ್ನು ಮೂರನೇದು ವಿಜಯಪುರ. ಇಲ್ಲಿ ಸುಮಾರು 95,037 ಕಾರ್ಡ್ಗಳು ಬಿಪಿಎಲ್ ಪಟ್ಟಿಯಿಂದ ಹೊರಬಿದ್ದಿದೆ. ಇನ್ನ ಕೊಡಗು ಅಂತ ನೋಡೋದಾದ್ರೆ ಇದು ಪುಟ್ಟ ಜಿಲ್ಲೆ ಆಗಿರಬಹುದು, ಆದ್ರೂ ಕೂಡ ಕೊಡಗಿನಲ್ಲಿ 94,423 ಕಾರ್ಡ್ಗಳು ಪರಿಷ್ಕರಣೆಯಾಗಿದೆ. ನೋಡಿದ್ರಲ್ಲ, ಸರ್ಕಾರ ಈಗ ಪ್ರತಿಯೊಂದು ಮನೆಯ ಆದಾಯ, ಕಾರ್ ಇದ್ಯಾ ಅಥವಾ ಸರ್ಕಾರಿ ಕೆಲಸ ಇದ್ಯಾ ಅನ್ನೋದನ್ನೆಲ್ಲ ಆಧಾರ್ ಲಿಂಕ್ ಮೂಲಕ ಪತ್ತೆ ಹಚ್ಚಿ ಈ ಕ್ರಮ ಕೈಗೊಂಡಿದೆ. ಇನ್ನು ಬಿಪಿಎಲ್ ಕಾರ್ಡ್ ಯಾಕೆ ಬೇಕು, ಇದರ ನಿಯಮ ಏನು ಅಂತ ತಿಳ್ಕೊಳ್ಳೋಣ ಒಂದ್ಸಲ. ಅಂದಹಾಗೆ ಬಿಪಿಎಲ್ ಕಾರ್ಡ್ ಅಂದ್ರೆ ಬರೀ ಅಕ್ಕಿ ಅಷ್ಟೇ ಅಲ್ಲ, ಇದು ಬಡತನ ರೇಖೆಗಿಂತ ಕೆಳಗಿರುವ ಕುಟುಂಬಗಳ ಜೀವನಾಡಿ ಅಂತಲೇ ಹೇಳ್ಬಹುದು. ಯಾಕಂದ್ರೆ ಕಡಿಮೆ ದರದಲ್ಲಿ ಪಡಿತರ ಸಿಗುತ್ತೆ, ದೊಡ್ಡ ದೊಡ್ಡ ಆಸ್ಪತ್ರೆಗಳಲ್ಲಿ ಉಚಿತ ಅಥವಾ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ ಕೂಡ ಸಿಗುತ್ತೆ. ನೀವೇನಾದ್ರೂ ಹೊಸ ಕಾರ್ಡ್ ಮಾಡಿಸ್ಬೇಕು ಅಥವಾ ಹೊಸ ಸದಸ್ಯರನ್ನ ಯಾರನ್ನಾದ್ರೂ ಸೇರಿಸಬೇಕು ಅಂತಂದ್ರೆ ಇದನ್ನ ಮೊದಲು ನೆನ್ಪಿಟ್ಕೊಳ್ಳಿ. ಪೋಷಕರ ಆಧಾರ್ ಕಾರ್ಡ್ ಕಡ್ಡಾಯವಾಗಿ ಬೇಕು. ಇನ್ನು ಮಕ್ಕಳ ಜನನ ಪ್ರಮಾಣ ಪತ್ರ ಕೂಡ ಬೇಕು. ಮುಖ್ಯವಾಗಿ ನಿಮ್ಮ ವಾರ್ಷಿಕ ಆದಾಯದ ಪ್ರಮಾಣ ಪತ್ರ ಬೇಕೇ ಬೇಕು. ಅರ್ಹ ಬಡ ಕುಟುಂಬಗಳಿಗೆ ಅನ್ಯಾಯವಾಗಬಾರದು ಅನ್ನೋದು ಸರ್ಕಾರದ ಉದ್ದೇಶ. ಆದ್ರೂ ಕೂಡ ಏಕಾಏಕಿ ಇಷ್ಟು ದೊಡ್ಡ ಮಟ್ಟದ ರದ್ದತಿಯಿಂದ ಸಾಮಾನ್ಯ ಜನರಲ್ಲಿ ಆತಂಕ ಮನೆ ಮಾಡಿದೆ. ಸೊ ಗೊತ್ತಾಯ್ತಲ್ಲ, ಹೀಗೆ ಲಕ್ಷ ಲಕ್ಷ ಬಿಪಿಎಲ್ ಕಾರ್ಡ್ಗಳು ರದ್ದಾಗಿದೆ. ನಿಮ್ಮ ಮನೆ ಬಿಪಿಎಲ್ ಕಾರ್ಡ್ ಚೆಕ್ ಮಾಡ್ಕೊಂಡಿದ್ದೀರಾ? ಸರ್ಕಾರ ತಗೊಂಡಿರೋ ಈ ನಿರ್ಧಾರ ಸರಿ ಇದೆಯಾ? ಅಂದ್ರೆ ಶ್ರೀಮಂತರು ಬಿಪಿಎಲ್ ಕಾರ್ಡ್ ಬಳಸುವುದನ್ನ ತಡೆಯೋದು ಸರಿನಾ, ಅಥವಾ ಇದರಿಂದ ನಿಜವಾದ ಬಡವರಿಗೂ ತೊಂದರೆ ಆಗ್ತಿದ್ಯಾ? ನಿಮ್ಮ ಅಭಿಪ್ರಾಯವನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಈ ರೀತಿ ಇಂಪಾರ್ಟೆಂಟ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.